ಹೈಕೋರ್ಟ್ಗೆ ಮಲ್ಯ ಸಾಲ ಮಾಡಿಕೊಂಡು ದೇಶ ಬಿಟ್ಟು ಪರಾರಿಯಾದಂಥವರು ವಿಜಯ್ ಮಲ್ಯ ಭಾರತದಲ್ಲಿ ರಾಜ್ಯಸಭೆಯ ಸದಸ್ಯರಾಗಿದ್ದರು. ಆದರೆ ವಿಜಯ್ ಮಲ್ಯ ತಾನು ಮಾಡಿದಂತಹ ಸಾಲಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ರಿಟ್ ಅರ್ಜಿಯನ್ನು ಹೈಕೋರ್ಟ್ಗೆ ಹಾಕಿದ್ದಾರೆ. ಇದು ಕೇವಲ ಸಾಲಕ್ಕೆ ಸಂಬಂಧಪಟ್ಟಂಥದ್ದು ಮಾತ್ರ ಅಲ್ಲ, ಸಾಲದ ರಿಕವರಿ ಬಗ್ಗೆ 14,000 ಕೋಟಿಯ ಲೆಕ್ಕ ಕೊಡಿ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಯಾವ ಸ್ವರೂಪದಲ್ಲಿ 14,000 ಕೋಟಿ ರೂಪಾಯಿ ಎಲ್ಲಿಂದ ಬಂತು, ಹೇಗೆ ಬಂತು, ಏನು ಕತೆ? ಇದು ಈಗ ವಿಜಯ್ ಮಲ್ಯ ಅವರ ರಿಟ್ ಅರ್ಜಿಯಲ್ಲಿರುವಂತಹ ಬಹಳ ಕುತೂಹಲಕಾರಿಯಾಗಿರ್ತಕ್ಕಂಥ ಅಂಶ. ಉದ್ಯಮಿ ವಿಜಯ್ ಮಲ್ಯ ತನ್ನದೇ ಆದಂತಹ ರೀತಿಯಲ್ಲಿ ಭಾರತದಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಸಂಪಾದಿಸಿದವರು. ಕಿಂಗ್ಫಿಷರ್ ಮೂಲಕವಾಗಿ ಕಿಂಗ್ಫಿಷರ್ ಏರ್ಲೈನ್ಸ್ ಸೇರಿದಂತೆ ಕಿಂಗ್ಫಿಷರ್ ಬ್ರ್ಯಾಂಡ್ ಅವ್ರಿಗೆ ದೊಡ್ಡ ಮಟ್ಟದ ಕೇವಲ ಉದ್ಯಮಿ ಅಲ್ಲ, ಉದ್ಯಮದ ಆಚೆಗೂ ಕೂಡ ಜನಪ್ರಿಯತೆಯನ್ನು ತಂದುಕೊಟ್ಟಿತ್ತು. 14,000 ಕೋಟಿ ರೂಪಾಯಿಯ ಲೆಕ್ಕ ಕೊಡಿ ಅನ್ನುವಂಥದ್ದನ್ನು ಈಗ ವಿಜಯ್ ಮಲ್ಯ ಹೈಕೋರ್ಟ್ ಮೂಲಕವಾಗಿ ಕೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾನೂನು ಸಮರಕ್ಕಿಳಿದಿದ್ದಾರೆ ವಿಜಯ್ ಮಲ್ಯ. ಲಂಡನ್ನಲ್ಲಿ ಕುಳಿತುಕೊಂಡೇ ವಿಜಯ್ ಮಲ್ಯ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಲಂಡನ್ನಲ್ಲಿ ಕುಳಿತೇ ವಕೀಲರ ಮೂಲಕ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ವಿಜಯ್ ಮಲ್ಯ. ಇತ್ತೀಚೆಗಷ್ಟೇ ಲಂಡನ್ನಲ್ಲಿ ಒಂದು ಇಂಟರ್ವ್ಯೂ ಕೂಡ ಕೊಟ್ಟಿದ್ರು. ಅದರಲ್ಲಿ ಬಹಳಷ್ಟು ವಿಚಾರಗಳನ್ನು ಹೇಳ್ಕೊಂಡ್ರು, ತನ್ನನ್ನು ತಮ್ಮ ಸಮರ್ಥಿಸ್ಕೊಂಡಿದ್ರು, ತನ್ನ ಮೇಲಿರುವಂತಹ ಆಪಾದನೆಗಳೆಲ್ಲ ಸುಳ್ಳು ಅನ್ನುವಂಥ ರೀತಿಯಲ್ಲಿ ಕೂಡ ಮಾತನಾಡ್ತಾ ಇದ್ರು. ಆದರೆ ಈಗ ಲಂಡನ್ನಲ್ಲಿ ಕುಳಿತೇ ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ವಸೂಲಾಗಿರುವ 14,000 ಕೋಟಿ ರೂಪಾಯಿಗಳ ಲೆಕ್ಕ ಕೊಡುವಂತೆ ಹೈಕೋರ್ಟ್ನಲ್ಲಿ ಅವರು ರಿಟ್ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಅಂದರೆ ತಾನು ಮಾಡಿರ್ತಕ್ಕಂತಹ ಸಾಲ, ತಾನು ಕಟ್ಟಬೇಕಾಗಿದ್ದಂತಹ ಸಾಲ ಮತ್ತು ಸರ್ಕಾರದ ಕಡೆಯಿಂದ ಅಥವಾ ಬ್ಯಾಂಕ್ಗಳ ವತಿಯಿಂದ ವಸೂಲಾಗಿರ್ತಕ್ಕಂತಹ ಮೊತ್ತ, ಇವುಗಳನ್ನು ಮುಂದಿಟ್ಟುಕೊಂಡು ಅವರು ಈಗ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಹಾಕಿದ್ದಾರೆ. ಇದರಲ್ಲಿ ಅವರು ಪ್ರಮುಖವಾಗಿ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ರಿಟ್ ಅರ್ಜಿ ಮೂಲಕವಾಗಿ 3 ಪ್ರಶ್ನೆಗಳನ್ನು ಪ್ರಮುಖವಾಗಿ ಬ್ಯಾಂಕ್ಗಳಿಗೆ ಅವರು ಕೇಳಿದ್ದಾರೆ. ಒಂದು, ಎಷ್ಟು ಸಾಲ ಇತ್ತು, ಅಂದರೆ ನಾನು ಮಾಡಿರುವಂಥ ಒಟ್ಟು ಸಾಲದ ಪ್ರಮಾಣ ಎಷ್ಟು, ನಾನು ಎಷ್ಟು ಸಾಲವನ್ನು ನಿಮ್ಮ ಬ್ಯಾಂಕ್ಗಳ ಮೂಲಕವಾಗಿ ಮಾಡ್ಕೊಂಡಿದ್ದೀನಿ, ನಿಮ್ಮಿಂದ ಎಷ್ಟು ಸಾಲವನ್ನು ಪಡ್ಕೊಂಡಿದ್ದೀನಿ ಅನ್ನೋಂಥದ್ದು. ಮತ್ತು ಎರಡನೇ ಪ್ರಶ್ನೆ, ಎಷ್ಟು ವಸೂಲಿ ಆಗಿದೆ, ನಾನು ಮಾಡ್ಕೊಂಡಿರ್ತಕ್ಕಂತಹ ಸಾಲ ಮತ್ತು ಆ ಸಾಲಕ್ಕೆ ಸಂಬಂಧಪಟ್ಟಂತೆ ನನ್ನ ಆಸ್ತಿ ಪಾಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಂಡು ವಸೂಲಿ ಆಗಿರುವಂಥದ್ದು ಎಷ್ಟು ಪ್ರಮಾಣದ್ದು, ಎಷ್ಟು ಪ್ರಮಾಣದ ಹಣ ನಿಮ್ಮ ಅಕೌಂಟ್ಗಳಿಗೆ ಬಂದಿದೆ ಅಥವಾ ನಿಮಗೆ ನೀವು ವಸೂಲಿ ಮಾಡ್ಕೊಂಡಿದ್ದೀರಿ ಬ್ಯಾಂಕ್ಗಳವರು, ಎಷ್ಟು ಮೌಲ್ಯದ ಆಸ್ತಿ ಪಾಸ್ತಿಗಳನ್ನು ವಸೂಲಿ ಮಾಡ್ಕೊಂಡಿದ್ದೀರಿ. ಹಾಗೆಯೇ ಹೆಚ್ಚುವರಿ ವಸೂಲಿ ಎಷ್ಟಾಗಿದೆ. ಈಗ ಒಟ್ಟು ವಸೂಲಿ ಒಂದು ಭಾಗ, ಇದರಲ್ಲಿ ಸಾಲಕ್ಕೆ ತೀರುವಳಿಯಾಗಿ ಕಟ್ಟಬೇಕಾಗಿದ್ದಂತಹ ಮೊತ್ತ ಒಂದು ಭಾಗ, ಅದರ ಉಳಿಕೆ ಹಣ ಎಷ್ಟು, ಹೆಚ್ಚುವರಿ ಎಷ್ಟು ವಸೂಲಿ ಮಾಡಿದಿರಿ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗೆಯೇ ವಸೂಲಿ ಆದ ಮೇಲೂ ಕೂಡ ಕಾನೂನು ಪ್ರಕ್ರಿಯೆ ಯಾಕೆ ಅನ್ನುವಂಥದ್ದು ವಿಜಯ್ ಮಲ್ಯ ಅವರು ಕೇಳ್ತಾ ಇರುವಂತಹ ಪ್ರಶ್ನೆ. ಇದು ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಈಗ ಕಳ್ಳತನ ಮಾಡಿದ ನಂತರ ಆತನಲ್ಲಿ ಇರುವಂಥ ಎಲ್ಲ ಹಣವನ್ನು ಕೂಡ ರಿಕವರಿ ಆದಮೇಲೆ ಆತ ಕಳ್ಳತನವನ್ನೇ ಮಾಡಿಲ್ಲ ಅಂತೇಳಿ ಅರ್ಥ ಆಗತ್ತಾ, ಆ ರೀತಿಯಾದಂತಹ ಅರ್ಥ ಆಗತ್ತಾ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ಯಾಕಂದರೆ ಅವರು ಕೇಳ್ತಾ ಇರೋದು ಏನಂತ ಹೇಳಿದ್ರೆ, ವಸೂಲಿ ಮಾಡಿದ ಮೇಲೂ ಕೂಡ ನನ್ನ ಮೇಲೆ ಕಾನೂನು ಸಮರ ಯಾಕೆ ಅಂತ ಕೇಳ್ತಿದ್ದಾರೆ. ಹಾಗಾದರೆ ದೇಶ ಬಿಟ್ಟು ಓಡಿ ಹೋಗಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತಲ್ವ. ಆಕ್ಷೇಪಣೆಗಳ ಸಲ್ಲಿಕೆಗೆ ಬ್ಯಾಂಕ್ಗಳಿಗೆ ಈಗ ಹೈಕೋರ್ಟ್ ಅವಕಾಶವನ್ನು ಕೊಟ್ಟಿದೆ. ನೀವು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು ಅಂತ ಹೇಳಿ ಮಲ್ಯ ಅವರ ರಿಟ್ ಅರ್ಜಿಯ ಮೇಲಿನ ಆಕ್ಷೇಪಣೆಗಳ ಸಲ್ಲಿಕೆಗೆ ಬ್ಯಾಂಕ್ಗಳಿಗೆ ಅವಕಾಶವನ್ನು ಹೈಕೋರ್ಟ್ ಕೊಟ್ಟಿದೆ. ನವೆಂಬರ್ 12ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ನವೆಂಬರ್ 12ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಬ್ಯಾಂಕ್ಗಳಿಗೆ ಕೇಳಿರುವಂತಹ ಪ್ರಶ್ನೆಗಳಿಗೆ, ಏನು ವಿಜಯ್ ಮಲ್ಯ ಅವರು ಕೇಳಿರ್ತಕ್ಕಂತಹ ಪ್ರಶ್ನೆಗಳಿಗೆ ಬ್ಯಾಂಕ್ಗಳು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಇವತ್ತು ಮಲ್ಯ ಪರವಾದಂತಹ ವಾದ ಹೇಗಿತ್ತು ಅನ್ನೋದನ್ನು ನೋಡ್ತಾ ಹೋದರೆ, ಸಜನ್ ಪೂವಯ್ಯ ಅವರು ಮಲ್ಯ ಪರ ವಕೀಲರು, ಅವರು ಇವತ್ತು ವಿಚಾರಣೆಗೆ ಹಾಜರಾಗಿದ್ದರು ಹೈಕೋರ್ಟ್ನ ಏಕಸದಸ್ಯ ಪೀಠದ ಮುಂದೆ. ಸಾಲ ವಸೂಲಾತಿ ಬಗ್ಗೆ ನಿಖರ ಮಾಹಿತಿಯನ್ನು ಕೊಡ್ತಿಲ್ಲ. ಅಂದರೆ ಮಲ್ಯ ಅವರ ಇಲ್ಲಿರುವಂತಹ ಬಹಳ ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆ ಅಂದರೆ, ಯಾಕೆಂದರೆ ಅವರಿಂದಲೇ ಸಾಲ ವಸೂಲಿ ಮಾಡ್ಕೊಂಡಿದ್ದಾರೆ, ಮಲ್ಯ ಅವರ ಆಸ್ತಿ ಪಾಸ್ತಿಗಳಿಲ್ಲೇ ಸಾಲ ವಸೂಲಿ ಮಾಡ್ಕೊಂಡಿದ್ದಾರೆ. ಹೀಗಿರುವಾಗ ಸಾಲ ವಸೂಲಾತಿ ಬಗ್ಗೆ ನಿಖರವಾದಂತಹ ಮಾಹಿತಿ ಕೊಡ್ತಿಲ್ಲ. ಯಾರ ಸಾಲದ ಬಗ್ಗೆ ವಸೂಲಾತಿ ಮಾಡಿರೋದು? ಮಲ್ಯ ಮಾಡ್ಕೊಂಡಿರುವಂಥ ಸಾಲದ ಬಗ್ಗೆ ವಸೂಲಾತಿ ಮಾಡ್ಕೊಂಡಿರೋದು. ಹಾಗಿರುವಾಗ ನಮಗೇನೆ ಮಾಹಿತಿ ಇಲ್ಲ ಅನ್ನುವಂಥದ್ದು ಅವರ ವಾದ. ಬ್ಯಾಂಕ್ನವರು ಒಂದು ಲೆಕ್ಕ ಹೇಳ್ತಾರೆ, ಅಂದರೆ
ಎಷ್ಟು ಸಾಲವನ್ನು ರಿಕವರಿ ಮಾಡ್ಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಬ್ಯಾಂಕ್ಗಳವರೇ ಒಂದು ಲೆಕ್ಕವನ್ನು ಹೇಳ್ತಾ ಇದ್ದಾರೆ. ಹಾಗೆಯೇ ಲಿಕ್ವಿಡೇಟರ್ ಮತ್ತೊಂದು ಲೆಕ್ಕವನ್ನು ಹೇಳ್ತಿದ್ದಾರೆ. ಎಷ್ಟು ಹಣ ಬಂದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಲಿಕ್ವಿಡೇಟರ್ ಅವರು ಬೇರೆ ರೀತಿಯಾದಂತಹ, ಅಂದರೆ ಇವರ ಒಟ್ಟು ಆಸ್ತಿಯನ್ನು ಲಿಕ್ವಿಡೇಟ್ ಮಾಡಿದ ನಂತರ ಎಷ್ಟು ಮೊತ್ತ ಬಂದಿದೆ ಅನ್ನೋದ್ರ ಬಗ್ಗೆ ಲಿಕ್ವಿಡೇಟರ್ ಬೇರೆ ರೀತಿ ಲೆಕ್ಕವನ್ನು ಕೊಡ್ತಿದ್ದಾರೆ ಅನ್ನೋಂಥದ್ದು ಸಜನ್ ಪೂವಯ್ಯ ಅವರ ವಾದ ಆಗಿತ್ತು. ನ್ಯಾಯಮೂರ್ತಿ ಲಲಿತಾ ಕನ್ನೆಗಂಟಿಯವರು ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳಿದ್ರು ವಿಚಾರಣೆಗೆ ನೀವು ಹಾಜರಾಗಿಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು, ವಿಜಯ್ ಮಲ್ಯ ಅವರು ದೇಶದಲ್ಲಿ ಕಾನೂನಿನ ಮೂಲಕವಾಗಿ ಕಾನೂನು ಹೊರ ಹೋಗ್ಬೋದು, ಅವರು ಕಾನೂನಿನ ಪ್ರಕಾರವಾಗಿ ಎದುರಿಸಬೇಕಾಗತ್ತೆ ಈ ಪ್ರಕರಣವನ್ನು ಅಂತೇಳಿ. ಆದರೆ ನೀವು ಕೋರ್ಟ್ಗೆ ಹಾಜರಾಗಿಲ್ಲ. ಸಮನ್ಸ್ ಮೇಲೆ ಸಮನ್ಸ್ಗಳೆಲ್ಲವೂ ಕೂಡ ಇಶ್ಯೂ ಆಗಿದ್ವು ಹಿಂದೆ. ನ್ಯಾಯಾಂಗ ನಿಂದನೆ ಕೇಸ್ ಆದರೂ ಕೂಡ ನೀವು ಹಾಜರಾಗಿಲ್ಲ. ಕೋರ್ಟು ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳ್ತು, ಅದಾದ ಮೇಲೆ ನ್ಯಾಯಾಂಗ ನಿಂದನೆಯ ಪ್ರಕರಣ ಆಗುತ್ತೆ ಇದು ಅಂತ ಹೇಳ್ತು, ಆದರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ರಿಟ್ ಹಾಕುವ ಹಕ್ಕನ್ನು ನೀವು ಹೇಗೆ ಮಂಡಿಸ್ತೀರಿ? ಅಂದರೆ ಕಾನೂನನ್ನ ಪಾಲನೆ ಮಾಡದೇ ಇದ್ದಂಥವ್ರು ಕಾನೂನಿನ ಮೂಲಕವಾಗಿ ತಮಗೆ ಬೇಕಾಗಿರುವಂತಹ ರೀತಿಯಲ್ಲಿ ಅನುಕೂಲವನ್ನು ಪಡ್ಕೊಳ್ಬೇಕು ಅಥವಾ ರಿಲೀಫನ್ನು ಪಡ್ಕೊಳ್ಬೇಕು ಅಂದರೆ ಹೇಗೆ ನೀವು ರಿಟ್ ಹಾಕುವಂತಹ ಹಕ್ಕನ್ನೇ ಹೇಗೆ ಪ್ರತಿಪಾದಿಸ್ತೀರಿ ಅನ್ನುವಂತಹ ವಿಚಾರವನ್ನು ಕೇಳಿದ್ದಾರೆ. ಅದಕ್ಕೆ ಸಜನ್ ಪೂವಯ್ಯ ಅವರು ಕೂಡ ಒಂದಿಷ್ಟು ಉತ್ತರವನ್ನು ಕೊಟ್ಟಿದ್ದಾರೆ. ಲಂಡನ್ ಕೋರ್ಟ್ನಲ್ಲಿ ಕಾನೂನು ಪ್ರಕ್ರಿಯೆ ನಡೀತಾ ಇದೆ. ಯಾಕೆ ನಾವು ಭಾರತದ ಕೋರ್ಟ್ಗೆ ಬಂದಿಲ್ಲ ಅಂತ ಹೇಳಿದ್ರೆ ಲಂಡನ್ ಕೋರ್ಟ್ನಲ್ಲಿ ಕಾನೂನು ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದು. ಮತ್ತು ಮಲ್ಯ ಅವರ ಒಟ್ಟು ಮಾಡ್ಕೊಂಡಿರ್ತಕ್ಕಂತಹ ಸಾಲದಲ್ಲಿ ಅವರು ಕಟ್ಟಬೇಕಾಗಿದ್ದಂಥ ಒಟ್ಟು ಮೊತ್ತ, ಬ್ಯಾಂಕ್ಗಳಿಗೆ ಕಟ್ಟಬೇಕಾಗಿದ್ದಂತಹ ಒಟ್ಟು ಮೊತ್ತ 6,200 ಕೋಟಿ ರೂಪಾಯಿ ಸಾಲವನ್ನು ಅವರು ಕಟ್ಟಬೇಕಾಗಿತ್ತು. 6,200 ಕೋಟಿ ರೂಪಾಯಿ ಒಟ್ಟು ಅವರು ಮಾಡ್ಕೊಂಡಿರ್ತಕ್ಕಂತಹ ಸಾಲಕ್ಕೆ ಸಂಬಂಧಪಟ್ಟಂತೆ 6,200 ಕೋಟಿ ರೂಪಾಯಿಯಷ್ಟು ಹಣವನ್ನು ಬ್ಯಾಂಕ್ಗಳಿಗೆ ಕಟ್ಟಬೇಕಾಗಿತ್ತು. ಆದರೆ 14,000 ಕೋಟಿ ರೂಪಾಯಿಗಳು ವಸೂಲಿಯಾಗಿದೆ. ಮಲ್ಯ ಅವರಿಂದ ವಸೂಲಿ ಮಾಡ್ಕೊಂಡಿರ್ತಕ್ಕಂತಹ ಅದರ ಒಟ್ಟು ಮೊತ್ತ 14,000 ಕೋಟಿ ರೂಪಾಯಿಯಷ್ಟು ವಸೂಲಾಗಿದೆ. ಅಂದರೆ ಅವರು ಕಟ್ಟಬೇಕಾಗಿದ್ದಂತಹ ಸಾಲದ ಮೊತ್ತಕ್ಕಿಂತ 2 ಪಟ್ಟುಗಿಂತ ಜಾಸ್ತಿ ಹಣವನ್ನು ವಸೂಲಿ ಮಾಡಿಕೊಳ್ಳಲಾಗಿದೆ ಅನ್ನೋದು ಸಜನ್ ಪೂವಯ್ಯ ಅವರು ಹೇಳಿರುವಂತಹ ಮಾತು. ಖುದ್ದು ಹಣಕಾಸು ಸಚಿವರೇ ಇದನ್ನು ಲೋಕಸಭೆಯಲ್ಲಿ ಹೇಳಿದ್ದಾರೆ. ಲೋಕಸಭೆಯಲ್ಲಿ ಅವರು ಕೊಟ್ಟಿರ್ತಕ್ಕಂತಹ ಉತ್ತರದಲ್ಲಿ ಹಣಕಾಸು ಸಚಿವರು 14,000 ಕೋಟಿ ರೂಪಾಯಿ ಹಣವನ್ನು ವಸೂಲಿ ಮಾಡಿಕೊಳ್ಳಲಾಗಿದೆ ಅಂತಲೇ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಸಾಲ ವಸೂಲಾತಿ ಅಧಿಕಾರಿಯವರು ಹೇಳೋರ ಪ್ರಕಾರ 10,200 ಕೋಟಿ ರೂಪಾಯಿ ವಸೂಲಾಗಿದೆ ಅಂತ ಹೇಳಿದ್ದಾರೆ. ಬ್ಯಾಂಕ್ಗಳ ಸಾಲ ವಸೂಲಾತಿ ಅಧಿಕಾರಿ ಹೇಳಿರೋ ಪ್ರಕಾರ ಒಟ್ಟು ವಸೂಲಿ ಆಗಿರತಕ್ಕಂತಹ ಹಣ 10,200 ಕೋಟಿ ರೂಪಾಯಿ. ಹೀಗಿರುವಾಗ ಸಂಪೂರ್ಣವಾಗಿ ಸಾಲ ನಮ್ಮದು ತೀರಿ ಹೋಗಿದೆ. 6,200 ಕೋಟಿ ರೂಪಾಯಿ ಕಟ್ಟಬೇಕಾಗಿತ್ತು, 10,200 ಕೋಟಿ ರೂಪಾಯಿ ಅಂತೇಳಿ ಒಬ್ರು ಹೇಳ್ತಾರೆ, ಇನ್ನೊಬ್ರು ಹೇಳಿದ್ರೆ 14,000 ಕೋಟಿ ರೂಪಾಯಿ ಅಂತ ಹೇಳ್ತಿದ್ದಾರೆ. ಹೆಚ್ಚುವರಿಯಾಗಿ ನಾವು ಹಣ ಕಟ್ಟಿದೀವಿ ಅಂತೇಳಿ ಆಯಿತು ಅಲ್ಲಿಗೆ. ಹೀಗಾಗಿ ಸಂಪೂರ್ಣವಾಗಿ ಸಾಲ ತೀರಿದ್ರು ಕೂಡ ಈಗಲೂ ಪ್ರಕ್ರಿಯೆ ಮುಂದುವರೆದಿದೆ. ಯಾಕೆ ಅನ್ನುವಂಥದ್ದು ಮಲ್ಯ ಪರ ವಕೀಲರ ಪ್ರಶ್ನೆಯಾಗಿತ್ತು. ಇದಕ್ಕೆ ವಿಕ್ರಮ್ ಹುಯಿಲ್ಗೋಳ್ ಅವರು ಬ್ಯಾಂಕ್ಗಳ ಪರವಾದಂತಹ ವಕೀಲರು ಕೂಡ ಇವತ್ತು ಕೋರ್ಟ್ನಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಮಲ್ಯ ದೇಶ ತೊರೆದು ದೇಶ ಭ್ರಷ್ಟರಾಗಿದ್ದಾರೆ. ಅವರು ಈ ರೀತಿಯಾಗಿ ಕಾನೂನಿನ ಮೊರೆ ಹೋಗಿರುವಂತಹ ವ್ಯಕ್ತಿ ದೇಶಭ್ರಷ್ಟರಾಗಿದ್ದಾರೆ, ದೇಶ ತೊರೆದಿದ್ದಾರೆ, ಅವರು ದೇಶ ಬಿಟ್ಟು ಓಡ ಹೋಗಿದ್ದಾರೆ. ಅವರು ಅಕ್ರಮ ಹಣ ವರ್ಗಾವಣೆಯ ತನಿಖೆ ಆಗ್ತಾ ಇದೆ. ಅವರು ಈ ಒಟ್ಟು ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತಹ ಪ್ರಕರಣವೂ ಕೂಡ ಇದೆ ಅವರ ವಿರುದ್ಧ. ಅದರ ಬಗ್ಗೆ ತನಿಖೆ ಆಗ್ತಾ ಇದೆ. ಈಗ ಇವರು ಕೇವಲ ಸಾಲ ಕಟ್ಟೋದಕ್ಕೆ, ಹಣ ಮರುಪಾವತಿ ಮಾಡೋದಕ್ಕೆ ಮುಗಿಯೋದಿಲ್ಲ. ಇದು ಆಸ್ತಿ ಜಪ್ತಿ ಪ್ರಕ್ರಿಯೆ ನಡೀತಾ ಇದೆ. ಆಸ್ತಿ ಜಪ್ತಿ ಪ್ರಕ್ರಿಯೆ ಇನ್ನೂ ಕೂಡ ಮುಗಿದಿಲ್ಲ, ಅದು ನಡೀತಾ ಇದೆ. ಯಾಕಂದರೆ ಯಾವ ವ್ಯಕ್ತಿ ದೇಶದ ಕಾನೂನಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ದೇಶ ಬಿಟ್ಟು ಓಡು ಹೋಗಿ ನಂತರ ಹಣ ಕಟ್ಟಿದ್ದೀನಿ ಅಂತ ಹೇಳಿಕೊಂಡು ವಾಪಸ್ ದೇಶಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು. ಯಾಕಂದರೆ ಕಾನೂನು ಚೌಕಟ್ಟಿನ ಒಳಗಡೆ ಎಲ್ಲವೂ ಕೂಡ ಇತ್ಯರ್ಥ ಆಗಬೇಕಾಗುತ್ತಲ್ಲ. ಆ ಕಾರಣಕ್ಕಾಗಿ ಮಲ್ಯ ಮುಗ್ಧರಾದರೆ ಭಾರತಕ್ಕೆ ಮರಳಬೇಕಾಗಿತ್ತು. ಅವರು ನಿಜಕ್ಕೂ ಮುಗ್ಧರಾಗಿದ್ದಿರ್ತಿದ್ರೆ ಭಾರತಕ್ಕೆ ಅವರು ಮರಳಬೇಕಿತ್ತು. ಭಾರತದ ನ್ಯಾಯಾಂಗದ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕಾಗಿತ್ತು. ಯಾಕಂದರೆ ಅವರು ನ್ಯಾಯಾಂಗ ಪ್ರಕ್ರಿಯೆಯಿಂದ ಹೊರಗಡೆ ನಿಂತಿದ್ದಾರೆ ವಿಜಯ್ ಮಲ್ಯ. ಈ ಕಾರಣಕ್ಕಾಗಿ ಭಾರತದ ನ್ಯಾಯಾಂಗದ ಪ್ರಕ್ರಿಯೆಯಲ್ಲಿ ಅವರು ಭಾಗವಹಿಸಬೇಕಿತ್ತು ಅನ್ನೋಂಥ ವಿಕ್ರಮ್ ಹುಯಿಲ್ಗೋಳ್ ಅವರು ಹೇಳಿದ್ದಾರೆ. ಬ್ಯಾಂಕ್ಗಳ ಪರ ವಕೀಲರು ತಮಗೆ ಬೇಕಾದಾಗ ಮಾತ್ರ ಕೋರ್ಟ್ ಮುಂದೆ ಬರ್ತಾರೆ. ಅವ್ರಿಗೆ ಅನುಕೂಲ ಆಗಕ್ಕೆ ಬೇಕಾದಾಗ ಅಥವಾ ಅವ್ರಿಗೆ ಸಮಸ್ಯೆಗಳಾದಾಗ ಮಾತ್ರ ಅವರು ಕೋರ್ಟ್ಗೆ ಬರ್ತಾರೆ ಅವರು. ಆದರೆ ಜಪ್ತಿ ಮಾಡಿಕೊಂಡಿರುವಂಥದ್ದು ತಾತ್ಕಾಲಿಕ ಅಷ್ಟೇ. ಈಗ ಅವರ ಆಸ್ತಿ ಪಾಸ್ತಿಗಳನ್ನೇನು ಜಪ್ತಿ ಮಾಡ್ಕೊಂಡಿದ್ದೀವಿ ಅವೆಲ್ಲವೂ ಕೂಡ ತಾತ್ಕಾಲಿಕ ಅಷ್ಟೇ ಅನ್ನುವಂಥದ್ದನ್ನು ಕೋರ್ಟಿನ ಗಮನಕ್ಕೆ ತಂದಿದ್ದಾರೆ. ಕೋರ್ಟ್ ಈ ವಿಚಾರವನ್ನು ಈಗಾಗಲೇ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ.
ಬ್ಯಾಂಕ್ಗಳಿಗೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೂ ಕೂಡ ಸೂಚಿಸಿದೆ. ಆದರೆ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಏನಿದ್ದರಲ್ಲಿ ಅಂತ ಹೇಳಿದರೆ, ಮಲ್ಯ ಹೈಕೋರ್ಟ್ ಮೂಲಕವಾಗಿ ರಿಟ್ ಅರ್ಜಿಯನ್ನು ಹಾಕಿ ಕಾನೂನು ಪ್ರಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ಮುಂದಾಗಿರುವಂಥದ್ದು. ಆ ಮೂಲಕವಾಗಿ ತನಗೆ ತಾನು ಕಟ್ಟಬೇಕಾಗಿದ್ದಂತಹ ಸಾಲದ ಅಮೌಂಟ್ ಏನಿದೆ ಅದು ಈಗಾಗಲೇ ಮರುಪಾವತಿ ಆಗಿದೆ, ಹೀಗಾಗಿ ನಾನೇನು ತಪ್ಪು ಮಾಡಿಲ್ಲ, ತಾನು ಓಡು ಹೋಗಿದ್ರೂ ಕೂಡ ತಾನೇನು ತಪ್ಪು ಮಾಡಿಲ್ಲ ಅನ್ನುವಂತಹ ರೀತಿಯಲ್ಲಿ ಅವರು ಇವಾಗ ಕಾನೂನಿನ ಪ್ರಕ್ರಿಯೆಗೆ ಒಳಪಡೋದಕ್ಕೆ ಶುರುವಾಗಿದೆ. ಆದರೆ ಇದು ಕೇವಲ ಇಷ್ಟಕ್ಕೆ ನಿಲ್ಲುತ್ತೆ, ಯಾವ ಸ್ವರೂಪದಲ್ಲಿ ಕಾನೂನು ಪ್ರಕ್ರಿಯೆ ಮುಂದುವರಿತಾ ಹೋಗುತ್ತೆ ಅನ್ನೋಂಥದ್ದನ್ನು ಕುತೂಹಲದಿಂದ ನೋಡಬೇಕಾಗಿದೆ. ಯಾಕೆಂದರೆ ಸಾಲ ಮಾಡಿ ದೇಶ ಬಿಟ್ಟು ಪರಾರಿಯಾದಂತಹ ಉದ್ಯಮಿಗಳ ಸಾಲಿನಲ್ಲಿ ಮೊದಲಿಗರು ವಿಜಯ್ ಮಲ್ಯ. ಆ ಸೀಸನ್ನಲ್ಲಿ ಒಂದೇ ಸಲಕ್ಕೆ ಏನು ಪರಾರಿಯಾದ್ರಲ್ಲ, ಆ ಸೀಸನ್ನಲ್ಲಿ ಮೊದಲಿಗ ವಿಜಯ್ ಮಲ್ಯ ಆಗಿದ್ರು. ಹೀಗಾಗಿ ವಿಜಯ್ ಮಲ್ಯ ಅವ್ರನ್ನ ಈಗ ಕಾನೂನು ಪ್ರಕ್ರಿಯೆ ಒಳಗಡೆ ತರುವಂತಹ ಪ್ರಕ್ರಿಯೆಯೂ ಕೂಡ ಇದರಿಂದ ಶುರುವಾಗುತ್ತೆ ಅನ್ನೋದನ್ನು ನೋಡಬೇಕು.